Welcome back to Adigas Kennel YouTube channel. ಎಲ್ರು ಹೇಗಿದ್ದೀರಾ? ಇವತ್ತೊಂದು ರ್ಯಾಂಡಮ್ ಆಗಿ ವ್ಲಾಗ್ ಮಾಡೋಣ ಅನ್ಕೊಂಡಿದೀವಿ. ಆಲ್ರೆಡಿ ಅಪ್ಪ ಅಮ್ಮ ಇಬ್ರು ತೋಟಕ್ಕೆ ಹೋಗಿದ್ದಾರೆ. ಈಗ ಇವ್ರನ್ನೆಲ್ಲ ಬಿಟ್ಟು ಅಲ್ಲಿಗೆ ಬಿಟ್ಟ ತಕ್ಷಣ ಎಲ್ರು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಏನೇನ್ ಕಿತಾಪತಿ ಮಾಡ್ತಾರೆ, ಆಮೇಲೆ ಇಲ್ಲಿ ಬಿಟ್ಟ ತಕ್ಷಣ ಅವ್ರದ್ದು ಆಕ್ಟಿವಿಟೀಸ್ ಹೇಗಿರುತ್ತೆ, ತೋಟದಲ್ಲಿ ಅವ್ರ ಆಕ್ಟಿವಿಟೀಸ್ ಹೇಗಿರುತ್ತೆ, ಎಲ್ಲ ಸ್ವಿಮ್ ಹೆಂಗ್ ಮಾಡ್ತಾರೆ ಈಗ, ಏನೇನ್ ಕೀಟ್ಲೆ ಮಾಡ್ತಾರೆ ಅದೆಲ್ಲ ತೋರ್ಸೋಣ ಅನ್ಕೊಂಡಿದೀವಿ. ರೆಡಿ ಇದ್ದೀರಾ? ಹಾಗೆ ನೀವ್ ಇವ್ರನ್ನ ಯಾರು ಅಂತ ಅನ್ಕೊಂಡಿರ್ಬೋದು. ಹೌದೌದು, ನೀವು ನೋಡಿಲ್ಲ ಲಾಸ್ಟ್ ವ್ಲಾಗ್ ಅಲ್ಲಿ ಇವಳೊಬ್ಳು ಮಿಸ್ ಇದ್ಲು. ಇವಳ ಹೆಸರು ಬ್ಲೂ ಅಂತ, ಇರೋದು ವೈಟ್ ಬಟ್ ಬ್ಲೂ. ಅವಳು ರೀಸೆಂಟ್ ಆಗಿ ಬಂದಿದ್ದಾಳೆ ಮನೆಗೆ. ಎಲ್ಲರ ಜೊತೆ ಇನ್ನೂ ಹೊಂದ್ಕೊಳ್ತಾ ಇದ್ದಾಳೆ. ನಮ್ಮ ಮನೇಲೆಲ್ಲ ಅಡ್ಜಸ್ಟ್ ಆಗ್ತಿದ್ದಾರೆ. ಒಳಗಿನವ್ರೆಲ್ರು ಅಡ್ಜಸ್ಟ್ ಆಗಿದ್ದಾರೆ. ಇನ್ನು ಹೊರಗಿರೋರು ಕೆಲವೊಬ್ರು ಬಾಕಿ ಉಳಿದಿದ್ದಾರೆ. ಅವ್ರನ್ನೆಲ್ಲ ಮಾತಾಡ್ಸಿ ಫ್ರೆಂಡ್ ಮಾಡ್ಕೊಳ್ತಾ ಇದ್ದಾಳೆ ಅವಳು. ನೋಡಿ, ಬ್ಲೂ ಅಂತ ಯಾಕೆ ಇಟ್ಟಿದೀವಿ ಅಂತಂದ್ರೆ ಐಸ್ ಬ್ಲೂ ಇದೆ ಅದಕ್ಕೆ. ಬಾಯ್ ಬಾಯ್. ಸರಿ, ಈಗ ತೋಟಕ್ಕೆ ಹೋಗೋಣ, ಆಯ್ತಾ? ಹೋಗೋಣ, ರೆಡಿ. ಈಗ ಎಲ್ಲಾರನು ಬಿಡ್ತಾ ಇದೀನಿ. ಅವ್ರದ್ದು ಎಕ್ಸೈಟ್ಮೆಂಟ್ ಯಾವಾಗ್ಲೂ ಹೈ ಇರುತ್ತೆ ತೋಟಕ್ಕೆ ಹೋಗೋದಂದ್ರೆ. ಹಾಗೆ ಅಷ್ಟೇ ಗಲಾಟೆ ಮಾಡ್ತಾ ಇದ್ದಾರೆ. ಗಲಾಟೆ ಮಾಡ್ತಾರೆ, ಯಾಕಂದ್ರೆ ಒಂಥರ ಖುಷಿ. ಆಯ್ತು, ಎಲ್ಲರನ್ನು ಬಿಟ್ಟು ಹೀಗೆ ಅವ್ರದ್ದು ಖುಷಿ ಜಾಸ್ತಿ ಇರುತ್ತೆ ಈಗ ಬಿಟ್ಟವಾಗ. ಈಗ ಎಲ್ರು ತೋಟಕ್ಕೆ ಓಡ್ತಾರೆ ನೋಡಿ. ಫುಲ್ ಎಕ್ಸೈಟ್ಮೆಂಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಈಗ ಎಲ್ರು ಅಪ್ಪ ಅಮ್ಮ ಇದ್ದಲ್ಲಿ ಹೋಗ್ತಾರೆ ನೋಡಿ. ನಾವೇನ್ ಹೇಳೋದೇ ಬೇಡ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ. ಅವ್ರದೊಂದೀಗ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಈಗಿನ ನಡಿಯಲ್ಲಿ ಎಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಆಗಿರುತ್ತೆ. ದಾರಿ ನೋಡಿ, ಕಾರ್ಯಕ್ರಮ ಇರುತ್ತೆ ನೋಡಿ ಹೆಂಗ್ ಓಡ್ತಾ ಇದಾರೆ ಅಂತ. ಅವ್ರಿಗೇನು ಯಾರು ಹೇಳಿಲ್ಲ ಅಪ್ಪ ಅಮ್ಮ ಅಲ್ಲಿದ್ದಾರೆ ಅಂತ. ಅವ್ರು ಅಷ್ಟು ಆಕ್ಟಿವ್ ಇರ್ತಾರೆ. ಸ್ಮೆಲ್ ಅಲ್ಲೇ ಹೋಗ್ತಾರೆ ನೋಡಿ. ಮಲ್ನಾಡು ಮಳೆ ಸ್ಟಾರ್ಟ್ ಆಗಿದೆ. ಫುಲ್ ಹಸಿರು ಕಲರ್ ನೋಡಿ, ಎಷ್ಟು ಕಾಣಿಸ್ತಿದೆ ನೋಡಿ. ಕೊನೆಗೆ ನಮ್ ಜೊತೆ ಉಳ್ದಿದ್ ಮೂರ್ ಜನ ಎಲ್ಲ ಓಡಿ ಆಯ್ತು. ಇವ್ರು ನಮ್ಮನ್ ಬಿಟ್ಟೋಗೋದ್ ಹೆಂಗೆ ಅಂತ ಹೇಳಿ ನಮ್ ಜೊತೆ ಉಳ್ದಿದ್ದಾರೆ. ಇವ್ರನ್ನ ಕರ್ಕೊಂಡ್ ಹೋಗ್ಬೇಕೀಗ. ಇವರೇ ಕರ್ಕೊಂಡ್ ಹೋಗ್ತಾರೆ ನಮ್ಮನ್ನ. ಬುಡ್ಡಿ ನೋಡಿ, ಅವಳು ಇವಳು ಮಾತ್ರ ನಮ್ಮನ್ ಬಿಟ್ಟು ಹೋಗಲ್ಲ. ಡಾಲಿ ಅವಳು ಒಂಥರ ಮಕ್ಳ ತರ ಅಲ್ಲಿರ್ತಾಳೆ. ಈಗ ಅಲ್ಲಿ ಹೋಗಿ ತಿರುಗಿ ನೋಡ್ತಾಳೆ ನೋಡಿ. ನೋಡಿ, ಬಂದ್ವಾ ಅಂತ ಕಾಣಿಸ್ತಿದ್ಯಾ ನಿಮ್ಗೆ? ನಾವು ಬರಲ್ಲ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದೀನಿ. ನಾವು ಬರಲ್ಲ ಅಂದ ತಕ್ಷಣ ಅವಳು ವಾಪಸ್ ಬರ್ತಾಳೆ. ಕಲ್ಲೆಲ್ಲ ಬೇಡ ಬೇಡ ಬೇಡ, ಕಲ್ ಬೇಡ, ಬಾ. ಅಲ್ಲಿ ಮುಂದೆ ಕೊಡ್ತೀನಿ ಯಾವ್ದಾರು ದೊಡ್ಡ ಕಲ್. ಅಪ್ಪ ಹುಡ್ತಾ ಇದಾರೆ ಇವಾಗ. ಸೌಂಡ್ ಕೇಳುತ್ತಾ ಇಲ್ವೋ ಗೊತ್ತಿಲ್ಲ. ಅಪ್ಪ ಹೂಡ್ತಾ ಇದಾರೆ, ಅಮ್ಮ ಅಲ್ಲಿ ಸೋಗೆ ಎತ್ತಿ ಹಾಕ್ತಾ ಇದಾಳೆ. ಇವರೆಲ್ಲ ನೋಡಿ ಫುಲ್ ಹೆಲ್ಪ್. ನೋಡಿ ಹೆಂಗ್ ಓಡೋದಂತ ಒಂದ್ಸತಿ ಎಲ್ಲಿ ನೋಡಿ. ಇವ್ರಗಳಿಗೂ ಇದೇ ಖುಷಿ. ಅವ್ರೇನೋ ಕೆಲ್ಸ ಮಾಡ್ತಿರ್ತಾರೆ, ಇವ್ರದೇ ಏನೋ ಒಂದ್ ಕೆಲ್ಸ ಆಗ್ತಿರುತ್ತೆ ನೋಡಿ. ಎಲ್ಲ ಇಲ್ಲೇ ಸುತ್ತಮುತ್ತದಲ್ಲಿ ಇರ್ತಾರೆ. ಇಲ್ಲೇ ಹತ್ರದಲ್ಲಿ ಕೆರೆ ಇದೆ. ಕೆರೆಗೆ ಹೋಗಿ ಬಂದಾಗಿದೆ ನೋಡಿ ಒಂದ್ಸತಿ. ಅವರೆಲ್ಲ ಹಂಗೆ, ಅವ್ರದೇ ಖುಷಿನೇ ಅದು. ಸೋನಿ, ಆಯ್ತಾ ಕೆಲ್ಸ? ಕೇಳಲಿಲ್ಲ, ಬಿಟ್ಟು ಆಗ್ತಾ ಇದೆ ಅವಳು ಮಾತಾಡಿದ್ ಕ್ಯಾಪ್ಚರ್ ಆಗಲ್ಲ. ಇಲ್ಲೆಲ್ಲ ನೋಡಿ, ಈಗ ಮಳೆ ಅಲ್ವಾ, ಫುಲ್ ಹಳ್ಳು ಬೆಳ್ಕೊಂಡಿದೆ ನೋಡಿ ವೆದರ್. ಇವತ್ತು ಜೂನ್ ಬಂದಿದೆ, ಆದ್ರೂ ಮಲ್ನಾಡಲ್ಲಿ ಇನ್ನು ಸದ್ಯಕ್ಕೆ ಮಳೆ ಸ್ಟಾರ್ಟ್ ಆಗಿಲ್ಲ. ಬೇಡ ಆಗದು. ಇಷ್ಟು ವರ್ಷದಿಂದ ಮಳೆ ನೋಡಿ ಯಪ್ಪ ಸಾಕಪ್ಪ, ಕಮ್ಮಿ ಆಗ್ಲಿ ಮಳೆ ಸ್ವಲ್ಪ ಅಂತ ಹೇಳಿ ಅನ್ಸುತ್ತೆ. ಹೆಂಗೂ ಜುಲೈಯಲ್ಲಿ ಬರುತ್ತೆ. ಈಗ ಒಂದ್ ಸ್ವಲ್ಪ ಬ್ರೇಕ್ ಕೊಟ್ಟಿದೆ ನಮ್ಗೆ. ನಮಗೂ ಖುಷಿ, ಇವ್ರಿಗೆ ತುಂಬಾ ಖುಷಿ. ಆಯ್ತಾ ನೋಡಿ, ಡಾಲಿ ನೋಡಿ, ಅವಳು ಡಾಲಿ ಹತ್ರ ಕೇಳೋಣ. ಎಷ್ಟು ಖುಷಿ ಆಗತ್ತೆ ಡಾಲಿ ನಿಂಗೆ ಮಳೆ ಇಲ್ಲ ಅಂದ್ರೆ? ಖುಷಿ ಆಗತ್ತೆ ಡಾಲಿ ತುಂಬಾ? ಅವಳಿಗೆ ನಾಚಿಕೆ ಆಯ್ತು. ನಮ್ಮನೆಯವರೆಲ್ಲ ಸ್ವಲ್ಪ ಶೈ ಇದ್ದಾರೆ, ಹಾಗಾಗಿ ಅವ್ರ ಮೈಕ್ ಮುಂದೆ ಎಲ್ಲ ಮಾತಾಡಲ್ಲ. ಅವ್ರು ಯಾರು ಇಲ್ಲ ಅಂದ್ರೆ ತುಂಬಾ ಚೆನ್ನಾಗಿ ನೋಡಿ. ಸಿಂಬಾ ಚಾರ್ಲಿ. ಅವ್ನ್ ಖುಷಿನೇ ಬೇರೆ.
ನೋಡಿ ಏನ್ ಮಾತಾಡ್ತಾನೆ, ಏನ್ ಅನ್ಸ್ತಿದ್ಯಾ ತುಂಬಾ ವಿಡಿಯೋ ಮಾಡ್ತಿರೋದಕ್ಕೆ? ಏನ್ ಅರ್ಥ ಆಯ್ತು? ಎಂತಾಯ್ತು ಸಿಂಬಾ, ನಿನ್ನ ತೋರ್ಸಿದ್ವಲ್ಲ ಆ ವ್ಲಾಗ್ ನೋಡ್ದ್ಯಾ? ಅವನಿಗೆ ಟೈಮು ಇಲ್ಲ, ಬಿಸಿ ಇದ್ದಾನೆ. ಚಾರ್ಲಿ ಹಿಂದ್ ಹೋಗ್ಬೇಕು ಅವನು, ಸೊ ಬಿಸಿ ಇದ್ದಾನ. ಸಿಂಬಾ ಮಾತಾಡ್ಬಾರು. ಸಿಂಬಾ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಈಗ ಬನ್ನಿ ಕೆರೆ ಹತ್ರ ಹೋಗೋಣ, ಅವ್ರು ಹೆಂಗ್ ಆಟ ಆಡ್ತಾರೆ ನೋಡೋಣ. ಎಲ್ಲ ಹೋಗ್ರ ಕೆರೆಗೆ ಹೋಗೋಣ, ಹೋಗಿ ನಡೀರಿ. ಇದೆಲ್ಲ ಆಗ್ತಿರುತ್ತೆ ಅವಾಗ ಅವಾಗ, ನನ್ ಯಾಕೆ ಮುಡ್ದೆ, ನನ್ ಯಾಕೆ ಮಾತಾಡ್ಸ್ದೆ ಅಂತೆಲ್ಲ. ಅವ್ರಿಗೆ ಫ್ರೀ ಇರ್ಬೇಕಷ್ಟೇ, ಅವ್ರಿಗೆ ಒಬ್ರಿಗೊಬ್ರಿಗೆ ಅಂಟ್ತಿರ್ಬಾರ್ದು. ಈಗ ಆಲ್ಮೋಸ್ಟ್ ಟೈಮ್ ಬಂದು ಒಂದ್ 12:30 ಆಗಿದೆ. ಯೂಶುವಲಿ ನಾವು ಒಂದ್ 10:10 ಹಾಗೆ ಬಿಡ್ತೀವಿ ಎಲ್ಲರನ್ನು. ಇವತ್ತೊಂದ್ಸತಿ ಅವಾಗ ಬಿಟ್ಟು, ಈಗ ಅಪ್ಪ ಅಮ್ಮ ತೋಟಕ್ ಬಂದಿದಾರಲ್ಲ, ಮತ್ತೆ ಕರ್ಕೊಂಡ್ ಬಂದಿದ್ದು. ಇರ್ಲಿ ಎಲ್ಲ ಇಲ್ಲೇ ಇರ್ತಾರೆ ತೋಟದಲ್ಲಿ ಆಟ ಆಡ್ಕೊಂಡು ಅಂತ. 10:30 ಬಿಟ್ರೆ, ಇನ್ ಕೇಸ್ ಅಪ್ಪ 10:30 ಅಪ್ಪ ಅಮ್ಮ 10:30 ತೋಟಕ್ ಹೋಗೋದಾದ್ರೆ 10:30 ಬಂದ್ಬಿಡ್ತಾರೆ ತೋಟಕ್ಕೆ. ಆಮೇಲೆ ವಾಪಸ್ ಬರೋದು 2 ಗಂಟೆ. ಅವರೇ ಮ್ಯಾಪ್ ಸೀದಾ, ಯಾವ ಗೂಗಲ್ ಮ್ಯಾಪ್ ಬೇಡ ಏನು ಬೇಡ, ಅವ್ರ ಸೀದಾ ಕೆರೆ ಎಲ್ಲಿದೆ ಹೋಗ್ತಾರ ನೋಡಿ. ಈಗ ಅವ್ರಿಗೆ ಅಭ್ಯಾಸ ಆಗಿದೆ ಡೈಲಿ. ನಮಗೆ ಒಂದ್ ಕೆಲ್ಸನೇ ತಪ್ಪತ್ತು ಇವ್ರು ಕೆರೆಗೆ ಹೋಗ್ಬಿದ್ದಿದ್ರೆ. ಸ್ನಾನ ಮಾಡಿಸ್ಲೇಬೇಕು. ಅದೇ ಇವ್ರುಗಳಿಗೆ ಯಾವಾಗ್ಲೂ ಏನ್ ಬೇಕಿಲ್ಲ ಸ್ನಾನ, ಕ್ಲೀನ್ ಇರ್ತಾರೆ ಇವ್ರು. ಇವ್ಳು ನೋಡಿ ಗುಡ್ಡಿ. ಈಗ ಎಲ್ಲರಿಗೂ ಈ ಒಂಥರ ಇನ್ನು ಮಳೆಗಾಲ ಸ್ಟಾರ್ಟ್ ಆಗಿದೆ, ಆದ್ರೂ ಮಳೆ ಬರ್ತಿಲ್ಲ, ಸೆಕೆ ಇದೆ. ಸೊ ಇವ್ರಿಗೆಲ್ಲ ಖುಷಿ ಮಳೆಗೆ ಹೋಗಿ ಬೀಳೋದು ಇಲ್ಲ ಅಂದ್ರೆ. ಸೌಂಡ್ ಕೇಳ್ತಿರ್ಬೋದು ನಿಮಗೆ, ಕೆರೆದು ಹಾರಾಡ್ತಿದ್ದಾರೆ. ಇಷ್ಟೊತ್ತು ನೋಡಿದ್ರಿ ಎಲ್ರು ಹೇಗೆ ಏನ್ ಆಟ ಆಡ್ತಾರೆ. ನಿಮ್ ಸುಮಾರು ಜನದ ಪ್ರಶ್ನೆ, ಎಲ್ಲರನ್ನು ಒಟ್ಟಿಗೆ ಬಿಡ್ತೀರಾ ಹೇಗೆ, ಅಥವಾ ನೀವು ಬ್ಯಾಚ್ ಮಾಡಿ ಬಿಡ್ತೀರಾ, ಅಷ್ಟೊತ್ ತನಕ ಬಿಡ್ತೀರಾ, ಅಥವಾ ಕಟ್ಟಿನೇ ಇಡೋದು ಬೋಲಿ ಹಾಕೋದು ಮಾಡ್ತೀರಾ ಅಂತ. ಇವರೆಲ್ಲ ನೋಡಿ ಹೆಂಗ್ ಆಟ ಆಡ್ಕೊಂಡಿದ್ದಾರೆ, ಎಷ್ಟು ಫ್ರೀ ಆಗಿದ್ದಾರೆ ಅಂತ. ಅಂದ್ರೆ ನಾವು ಬೋನಿಗೆ ಹಾಕಲ್ಲ ಅಂತ ಹೇಳ್ತಿಲ್ಲ, ಟೈಮಿಂಗ್ಸ್ ಅಲ್ಲಿ ಹಾಕ್ತಿವಿ, ಎಷ್ಟು ಹಾಕ್ಬೇಕೋ ಅಷ್ಟ್ ಮಾತ್ರ ಹಾಕೋದು. ತೋಟಕ್ಕೆಲ್ಲ ಬರುವಾಗ ಬಿಟ್ಕೊಂಡು ಹಿಂಗ್ ಫ್ರೆಂಡ್ಲಿ ಆಗಿ ಫ್ರೀ ಆಗಿ ಓಡಾಡ್ಕೊಂಡು ಹಿಂಗೆ ಇರೋದವ್ರು. ಕೆಲವೊಂದ್ಸತಿ ಅಲ್ಲೇ ಲೈಟ್ ಆಗಿ ಏನಾರು ಸ್ಟಾರ್ಟ್ ಆಗಿರುತ್ತೆ ಅವ್ರದ್ದು, ಹುಡ್ಗುರ್ದು ಗುರ್ಗುರ್ ಅಂತ ಹೇಳಿ. ಅದಕ್ಕೆಲ್ಲ ಹೇಗೆ ಅಂತ ಹೇಳಿದ್ರೆ, ಆಮೇಲೆ ಎಲ್ಲಾದ್ರೂ ಒಂದ್ ಟೈಮ್ ಪೀಕಿಗೆ ಹೋದ್ರೆ ಮಾತ್ರ ನೀರ್ ಹಾಕ್ಬಿಡ್ತೀವಿ ನಾವು, ಹೊಡಿಯಕ್ ಹೋಗಲ್ಲ. ಅಂದ್ರೆ ನೋಡಿ ಅದೊಂದು ಟಿಪ್. ಅಂದ್ರೆ ಎಲ್ಲೆಲ್ಲೋ ಬಿದ್ಬಿಡುತ್ತೆ. ಅವ್ರು ಜಗಳ ಆಡುವಾಗ ಅವ್ರಿಗೂ ಏನ್ ಮಾಡ್ತಿದೀವಿ ಗೊತ್ತಾಗಲ್ಲ. ಆಮೇಲೆ ನಾವು ಮಧ್ಯದಲ್ಲಿ ಕೈ ಹಾಕಿದ್ರೆ ನಮಿಗೂ ಕೈಗೆ ಗಾಯ ಎಲ್ಲ ಆಗುತ್ತೆ. ಸೊ ನೀರ್ ಹಾಕಿದಾಗ ಅವ್ರ ಜಗಳ ಬಿಟ್ಬಿಡ್ತಾರೆ ಬೇಗ. ಅದೊಂದು ಟಿಪ್ ತರ ಯೂಸ್ ಮಾಡ್ಬೋದು. ಯಾವಾಗ್ಲೂ ಅಷ್ಟೇ, ಯಾವ್ದಾರು 2 ನಾಯಿ ಜಗಳ ಆಡ್ತಿದಾವೆ ಅಂದ್ರೆ ಯಾವ್ದೇ ಕಾರಣಕ್ಕೂ ಮಧ್ಯೆ ಹೋಗಕ್ ಹೋಗ್ಬೇಡಿ. ಅವಕ್ಕೆ ಐಡಿಯಾನೇ ಇರಲ್ಲ ಯಾರಿಗ್ ಕಚ್ತಿದೀವಿ ಅಂತ, ನಿಮ್ಗೆ ಕಚ್ಚೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನೀವ್ ಆದಷ್ಟು ನೀರ್ ಹಾಕಿದ್ರೆ ಅವಕ್ಕೆ ತಡ್ಕೊಳಕ್ಕಾಗದೆ ಬಿಟ್ಬಿಡ್ತವೆ, ಕಚ್ಕೊಳಲ್ಲ. ನಮ್ಮನೇಲಿ ಹಂಗೆ, ಅದು ಒಂದೊಂದ್ಸತಿ ಏನ್ ಮಾಡಕ್ ಆಗಲ್ಲ, ಮನುಷ್ಯರೇ ಅಷ್ಟ್ ಕಿತ್ತಾಡ್ತಿರ್ತಾರೆ. ನಾಯಿಗೆ ಅವಾಗ ಒಂದೊಂದ್ಸತಿ ಆಗತ್ತೆ ಅಷ್ಟೇ. ಅಂದ್ರೆ ಅವ್ರವ್ರದ್ದು ಗತ್ತಿರತ್ತಲ್ವಾ, ಅದೆಲ್ಲ ಬಿಟ್ಕೊಡಕ್ ಆಗಲ್ಲ ಅಂತ ಒಂದೊಂದ್ಸತಿ ಜಗಳ ಆಡುತ್ತೆ. ನೋಡಿ ಅಲ್ಲಿ ಹೇಗ್ ಆಡ್ಕೊಂಡಿದ್ದಾರೆ ಅಂತ. ಅವ್ರಿಗೆ ಬೋನಿಗೆ ಹಾಕೋ ಟೈಮ್ ಏನಂದ್ರೆ ಅವ್ರಿಗೆ ರೆಸ್ಟ್ ಸಿಕ್ಕಕ್ಕಷ್ಟೇನೆ. ಎಲ್ಲ ಅವ್ರ ಪಾಡಿಗೆ ತಿರ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ. ಬನ್ನಿ ಅಲ್ಲ ಅಪ್ಪ ಅಮ್ಮ ಇಬ್ರು ಏನೋ ಮಾಡ್ತಾರೆ, ಹೋಗೋಣ. ಒಂದು ದೊಡ್ಡ ವಿಷಯ ಆಯ್ತು, ಏನು ಅಂತ ವೈಷ್ಣವಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ರಾಣಿ ಇದ್ದವಳು ಇಲಿ ಹಿಡಿದ್ಲಂತೆ. ರಾಣಿ ಹಿಡಿಲಿಲ್ಲ, ಅಪ್ಪ ಹಿಡ್ದಿದ್ದು ಅವಳೆ ಹಿಡಿದು ತೋರಿಸ್ಕೊಟ್ಟೆ ಅಂತ. ಅಂದ್ರೆ ಇದೆ ಅಂತ ಹೇಳಿ ತೋರ್ಸಿದ್ದವಳೆ. ಎಲ್ಲಿದ್ದಾಳೆ ಅಮ್ಮ ರಾಣಿ? ಬಂದೇರಿ ತೋರಿಸ್ತೀನಿ. ಅವಳು ಇನ್ನೂ ಇದೇನು ಅಂತ ಹುಡುಕ್ತಾ ಇದ್ದಾಳೆ ಪಾಪ, ಅವಳಿಗೆ ಗೊತ್ತಾಗ್ಲಿಲ್ಲ. ಅವಳಿಗೆ ಹಾವು ಮತ್ತೆ ಇಲ್ಲಿ ಅವೆಲ್ಲ ಎಲ್ಲೆಲ್ಲಿದೆ ಅಂತ ಬೇಗ ಗೊತ್ತಾಗ. ಹಾವಿದ್ರೆ 1 ಕಿಲೋಮೀಟರ್ ದೂರ ನಿಂತ್ಕೊಂಡು ಜೋರ್ ಮಾಡ್ತಿರ್ತಾಳೆ ಅವಳು. ಹಾವಿನ ಪೊರೆ ಇದ್ರು ಅಷ್ಟೇ, ಅದು ಬೇಗ ಗೊತ್ತಾಗುತ್ತೆ ಅವಳಿಗೆ. ನೋಡಿ ಈಗ ಹಿಂಗೆ ಕೆಲ್ಸ ಮಾಡೋದಂದ್ರೆ ಹಿಂಗೆ ಕೆಲ್ಸ ಮಾಡ್ತಾ ಸುತ್ತಮುತ್ತ ಎಲ್ರು. ಬೇಡ ರಾಣಿ ಬಾ. ಏನಪ್ಪಾ ಎಲ್ಲ ಬಿಟ್ಟ ತಕ್ಷಣ ನಿಮ್ಮ ಹತ್ರ ಬಂದ್ರಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಅವ್ರಾಯ್ತಾ ಯಾವಾಗ್ಲೂ ಅಷ್ಟೇ, ಒಂದು ಸ್ವಲ್ಪ ಖುಷಿ ಜಾಸ್ತಿ ಅವ್ರಿಗೆ. ಎಲ್ಲ ಬಿಟ್ಟ ತಕ್ಷಣ ನನ್ನ ಹತ್ರನೇ ಬರ್ತಾರೆ. ಪರವಾಗಿಲ್ಲ, ಮುಖ ತೋರಿಸಿ. ಇಲ್ಲ ನೋಡಿ, ಏನ್ ಅನ್ಸುತ್ತೆ? ಏನು ಅನ್ಸಲ್ಲ. ಸೆಂಟರ್ ಆಫ್ ಅಟ್ರಾಕ್ಷನ್. ಅದು ಮಾತ್ರ ನಿಜಾನೇ ಆಕ್ಚುಲಿ. ಅಲ್ಲಿ ನೋಡಿ, ಅಲ್ಲಿ ಜಾಗ ಇಲ್ಲ ಟ್ರ್ಯಾಕ್ಟರ್ ಅಲ್ಲಿ, ಇದ್ದಿದ್ರೆ ಎಲ್ಲರೂ ಕೂತ್ಕೊಂಡಿರೋರಲ್ಲೇನೆ. ಸ್ಟಾರ್ಟ್ ಆಗುತ್ತೆ, ನಾವ್ ಆ ಕಡೆ ಹೋಗೋಣ ಬಾ. ಎಲ್ಲಾ ಕಡೆ ಇರುತ್ತೆ, ಒಟ್ಟಿಗೆ ನಿಮ್ಗೆ ಇಷ್ಟ ನಾಯಿ ಆಟ ಆಡೋದ್ ನೋಡಕ್ಕೆ ಸಿಗದ್ ಕೆಲವೊಂದ್ಸತಿ ಅಪರೂಪ ಅನ್ಸುತ್ತೆ. ಹೇಗಿತ್ತು ಕಮೆಂಟ್ ಮಾಡಿ ಆಯ್ತಾ, ಹೇಗನ್ಸ್ತು? ತೋಟದಲ್ಲೆಲ್ಲ ತಿರ್ಗಿದ್ದು, ಆಟ ಆಡಿದ್ದು, ಕೆರೆಗಿಳಿದಿದ್ದು, ಅಪ್ಪ ಅಮ್ಮನ ಹತ್ರ ಹೋಗಿದ್ದು, ಅವ್ರ ಹತ್ರ ಮಾತಾಡಿದ್ದು. ಹಾಗೆ ಇದೆಲ್ಲ ಚಿಕ್ಕ ಪುಟ್ಟ ಬೈಟ್ಸ್ ಅಷ್ಟೇನೆ. ಇನ್ನ ಅವರು
ಸಿಕ್ಕಾಪಟ್ಟೆ ಆಕ್ಟಿವಿಟೀಸ್ ಇರುತ್ತೆ. ಅದೆಲ್ಲ ಒಂದೇ ವ್ಲಾಗ್ ಅಲ್ಲಿ ತೋರ್ಸಕ್ ಆಗಲ್ವೇ? ಅದಕ್ಕೆ ನೋಡ್ತಾ ಹೋಗಿ ಇನ್ಮೇಲೆ ಫುಲ್ ಇದೇ ತರ ಎಲ್ಲ ವ್ಲಾಗ್ಸ್ ಬರ್ತಿರುತ್ತೆ. ಇನ್ನೊಂದೇನಂದ್ರೆ ನಾನು ಏನ್ ಹೇಳ್ಬೇಕು ಅನ್ಕೊಂಡಿದ್ದು ಅಂದ್ರೆ, ಸುಮಾರು ಜನ ಕೇಳ್ತೀರಾ ಬರ್ಬೋದಾ ನಿಮ್ ಕೆನಲ್ ವಿಸಿಟ್ ಮಾಡ್ಬೋದಾ, ಅಥವಾ ಏನಾದ್ರೂ ಬರೋಂಗಿಲ್ವಾ, ನೋಡಕ್ ಆಗಲ್ವಾ, ಮರಿ ತಗೊಂಡ್ರಷ್ಟೇ ಬರ್ಬೇಕಾ? ನೋ ರಿಸ್ಟ್ರಿಕ್ಷನ್ಸ್, ಬನ್ನಿ ಮಾತಾಡ್ಸಿ, ಎಷ್ಟೊತ್ ಬೇಕೋ ಅಷ್ಟೊತ್ ನಾಯಿನ್ ಮಾತಾಡ್ಸಿ, ನಿಮ್ ಇಷ್ಟ ಬಂದಂಗ್ ಟೈಮ್ ಸ್ಪೆಂಡ್ ಮಾಡಿ ಹೋಗಿ, ನೋ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಇನ್ನೇನ್ ಕ್ವಶನ್, ನಮ್ದು ಲೊಕೇಶನ್ ಎಲ್ಲಿ ಬರುತ್ತೆ ಕೇಳ್ತಿದ್ದೀರಾ? ಶೃಂಗೇರಿ ಹತ್ರ ಬರುತ್ತೆ. ಶೃಂಗೇರಿಯಿಂದ ಯಾರಿಗಾದ್ರೂ ಕಮ್ಮರ್ಡಿ ಗೊತ್ತಿದ್ರೆ ಕಮ್ಮರ್ಡಿಯಿಂದ 7 ಕಿಲೋಮೀಟರ್ಸ್ ಹಿಂದೆನೆ ಸಿಗುತ್ತೆ. ನೀವು ಒನ್ ಟೈಮ್ ಕಾಂಟ್ಯಾಕ್ಟ್ ಮಾಡಿ ಬನ್ನಿ. ಯಾಕಂದ್ರೆ ಒಂದೊಂದ್ ಟೈಮ್ ನಾಯಿನ್ ಬಿಟ್ಟಿರೋದು ಅಂದ್ರೆ ಸಡನ್ ಆಗಿ ಯಾರು ಬಂದ ತಕ್ಷಣ ಜೋರ್ ಮಾಡ್ಬಿಡ್ತಾರೆ. ಅಂದ್ರೆ ಎಲ್ಲರೂ ಹೋಗಿ ಕಾರಿಗೆ ಅಡ್ಡ ನಿಲ್ತಾರೆ. ಅದನ್ನು ಯಾವತ್ತಾರು ವಿಡಿಯೋ ಮಾಡ್ತೀನಿ ನೋಡೋಣ. ಯಾರು ಬಂದವಾಗ ಹೇಗಿರುತ್ತೆ ಸೀನು, ಹೇಗೆ ಎಲ್ರು ಬೋನಿ, ಅದಂದ್ರೆ ಆ ಟೈಮಿಗೆ ವಿಡಿಯೋ ಮಾಡಕ್ ಆಗಲ್ಲ, ಯಾಕಂದ್ರೆ ಎಲ್ಲರೂ ಬೋನಿಗೆ ಹಾಕ್ಬೇಕು ಬೇಗ ಯಾರೋ ಬಂದ್ರು ಅಂತ ಹೇಳಿ. ಅಂದ್ರೆ ಎಲ್ಲರಿಗೂ ಇಷ್ಟ ಇದ್ದು ಬಂದಿರ್ತಾರೆ ಅಂತಲ್ಲ, ಕೆಲವೊಂದ್ಸತಿ ಬೇರೆ ಯಾರು ಬೇರೆ ಏನಾದ್ರು ಪ್ರೋಗ್ರಾಮ್ ಇಟ್ಕೊಂಡ್ ಬಂದಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅಲ್ವಾ? ಸೊ ನಾವು ಆ ಟೈಮಿಗೆ ಬೋನಿಗೆ ಹಾಕ್ಬೇಕಾಗತ್ತೆ. ನೋಡಿ ಎಲ್ಲ ಇಲ್ಲಿ ಅಂದ್ರೆ ಇವಾಗ ನಾನು ಇವಳು ಬಂದಿದೀವಿ ಅಂದ್ರೆ ಹೆಚ್ಚಿನ ಸತಿ ನಮ್ ಜೊತೆನೂ ಇರ್ತಾರೆ. ಬಟ್ ಅಪ್ಪ ಇದಾರೆ ಅಂದ್ರೆ ನಾವೀಗ ಮನೆಗ್ ಹೊರಟ್ರು ಯಾರು ಮನೆಗ್ ಬರಲ್ಲ, ಎಲ್ಲ ಇಲ್ಲೇ ಬರೋದು. ಡಾಲಿ, ರಾಕಿ ಬಿಟ್ರೆ ಮ್ಯಾಗಿ, ಚಿನ್ನು ಅಷ್ಟೇ ಬಿಟ್ರೆ ಮತ್ತಿನ್ಯಾರು ಇನ್ನೂ ಮುಂಚೆ ಬರ್ತಿರ್ಲಿಲ್ಲ. ಈಗ ಸ್ವಲ್ಪ ವಯಸ್ಸಾಯ್ತು, ಸುಸ್ತಾಗುತ್ತೆ, ಅವಳು ಬಂದ್ಬಿಡ್ತಾಳೆ. ಇದಿಷ್ಟು ಇವಾಗಿನ ತೋಟಕ್ ಬಂದಿರೋ ವಿಡಿಯೋ. ಈಗ ನಿಮ್ಗೆ ಮನೆಗ್ ಹೋಗಿ ಹೆಂಗ್ ಎಲ್ರೂ ಬರಲ್ಲ ಮೋಸ್ಟ್ಲಿ, ಮೇ ಬಿ ಒಂದ್ ಸ್ವಲ್ಪ ಜನ ನಮ್ ಜೊತೆ ಯಾರ್ಯಾರು ಬರ್ತಾರೆ ಅವ್ರನ್ನೆಲ್ಲ ಬೋನಿಗೆ ಹಾಕಿ, ಮನೇಲಿ ಯಾರ್ಯಾರು ಇದಾರೆ ಒಳಗಡೆ ಯಾರ್ಯಾರನ್ನ ಬಿಟ್ಟು ಬಂದಿ ಅಂದ್ರೆ ಇವಾಗ ಶಿಡ್ಜುನೆಲ್ಲ ಒಂದೊಂದ್ಸತಿ ಕರ್ಕೊಂಡ್ ಬರ್ತೀವಿ. ಅವ್ರಿಗೂ ಚೂರು ಚೇಂಜಸ್ ಬೇಕು ಅನ್ಸ್ದವಾಗ ಕರ್ಕೊಂಡ್ ಬರ್ತೀವಿ ಅಷ್ಟೇ. ಯಾವಾಗ್ಲೂ ನಾನು ಏನ್ ಕೆಲ್ಸ ಮಾಡ್ತಿದ್ದೀನಿ ನೋಡ್ತಿದ್ದೀನಿ, ತೋಟಕ್ಕೆ ಬಂದವಾಗ ಬಟ್ಟೆಗ್ ಚುಂಗ್ ಹಿಡಿಯತ್ತೆ. ಕಾಣಿಸ್ತಿದ್ಯಾ? ನಾವು ಚುಂಗ್ ಅಂತೀವಿ, ನಿಮ್ಗೆ ನೀವೆಲ್ಲ ಏನಂತೀರಾ ಗೊತ್ತಿಲ್ಲ. ತೋರ್ಸಿ, ಕಾಣ್ತಿಲ್ವಾ? ಇರುವ ಈ ತರದ್ದು ಹೂ ತರ ಇರುತ್ತೆ, ಬಟ್ಟೆಗೆ ಅಂಟ್ಕೊಂಡ್ ಬಿಡುತ್ತದು. ಅದು ನಾಯಿ ಮೈ ಮೇಲೂ ಸಿಕ್ಕಾಪಟ್ಟೆ ಇರುತ್ತೆ, ಅದನ್ನ ಬಾಚೋ ಆಗ್ಲೇ ಕೆಲ್ಸ ಆಗೋಗ್ಬೋದು. ಅದನ್ನ ಎಲ್ಲ ತೆಗಿಯೋದು. ಈಗ ಅದೇ ಬಟ್ಟೆಗೆಲ್ಲ ಹಿಡ್ಕೊಂಡಿದೆ, ಅದನ್ನೇ ತೆಗಿತಾ ಇದ್ದೆ. ಈಗ ಮನೇಲಿ ಸುಮಾರು ಜನ ಬಿಟ್ಟು ಬಂದಿದೀವಿ. ಈ ಇವರಿಗೆಲ್ಲ ಆದ್ರೆ ಶಾರ್ಟ್ ಹೇರ್, ಅಂದ್ರೆ ಈ ಡಾಬರ್ಮನ್ ಆಗ್ಲಿ ಲ್ಯಾಬ್ ಆಗ್ಲಿ ಇವರಿಗೆಲ್ಲ ಶಾರ್ಟ್ ಹೇರ್ ಬರುತ್ತೆ. ಆಮೇಲೆ ಶಫರ್ಡಿಗೂ ಸ್ವಲ್ಪ ಕಷ್ಟ ಅಂದ್ರೆ ಹಿಂಗೆಲ್ಲ ಮೇಂಟೈನ್ ಮಾಡೋದು, ಆತರ ಚುಂಗೆಲ್ಲ ಹಿಡಿದ್ರೆ. ಡಾಲಿ ಬೈಲಿ ಕ್ಯಾಚ್. ಇದೇನಂತ ನೀವು ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದೇನದು ಎಲ್ಲರಿಗೂ ಗೊತ್ತು. ಬಟ್ ಅದು ಮಾವಿನಕಾಯಿಯಲ್ಲಿ ಒಂದ್ ಬೇರೆ ತಳಿ, ಯಾವ ತಳಿ ಅಂತ ಕಮೆಂಟ್ ಮಾಡಿ ನೋಡೋಣ. ಅದು ಕೆಳಗ್ ಬಿದ್ದಿದ್ರಿಂದ ಅದು ಗಾಯ ಆಗಿದೆ. ಇದನ್ನ ನಾವ್ ಯೂಸ್ ಮಾಡ್ತಿಲ್ಲ. ಇಲ್ಲೇ ಸಿಕ್ತು, ನಾ ಎತ್ತು ಇಟ್ಕೊಂಡೆ. ಇಲ್ಲಿ ಮರ ಇದೆ ನೋಡಿ, ಯಾವ ಮಾವು ಅಂತ ಹೇಳಿ ನೋಡೋಣ. ಮೇಂಟೈನ್ ಮಾಡೋದ್ ಕಷ್ಟ ಆಗುತ್ತೆ ಶಫರ್ಡ್ನೆಲ್ಲ, ಅಂದ್ರೆ ಹಿಂಗೆ ತೋಟಕ್ ಬಂದವಾಗ. ಬಟ್ ಅವಾಗ ಒಂದೊಂದ್ಸತಿ ಅಥವಾ ನಾವ್ ದಿನ ಸಂಜೆ ಬಾಚಿದ್ರೆ ನೀಟಾಗಿ ಕೂಮ್ ಮಾಡಿದ್ರೆಲ್ಲ ಏನು ತೊಂದ್ರೆ ಇಲ್ಲ. ಬಟ್ ಶಿಡ್ಜುನ ಹಿಂಗೆಲ್ಲ ಕರ್ಕೊಂಡ್ ಬಂದು ಯಾವಾಗ್ಲೂ ವಾರದಲ್ಲಿ 4 ಸತಿ ಕರ್ಕೊಂಡ್ ಬಂದ್ರೆ ಮತ್ತೆ ಬಾರಿ ಕಷ್ಟ ಆಗತ್ತೆ. ಅದು ಅವ್ರಿಗೆ ವಾರದಲ್ಲಿ ಒಂದ್ಸತಿ ಸ್ನಾನ ಆಗ್ಲೇಬೇಕು. ಹಿಂಗೆಲ್ಲ ತೋಟಕ್ ಕರ್ಕೊಂಡ್ ಬಂದ್ರೆ ದಿನ ಸ್ನಾನ ಆಗ್ಬೇಕು. ಕ್ಯಾಮ್ರಾ ಹಿಡ್ಕೊಳಕ್ ಕೈ ನೋವು ಬಂದ್ಬಿಡುತ್ತೆ ಫಸ್ಟ್. ಅದಕ್ಕೆ ಇಬ್ರು ಶಿಫ್ಟ್ ಮಾಡ್ಕೊಂತಿದೀವಿ. ಹೋಗೋಣ. ನೋಡಿ ಹಿಂಗೆ ಕಲ್ ಸಿಕ್ತು, ಹಿಡ್ಕೊಂಡ್ ಹೊರಟ್ಲು. ಹೀಗ್ ಬಂದವ್ರನ್ನೆಲ್ಲರನ್ನು ಬೋನಿಗೆ ಹಾಕೋಣ. ಹನಿ ಬಂದಾಗಿದೆ. ಹನಿ ಬ್ರೂನೋ ಬಂದಿದ್ದಾನ? ಬಂದಿಲ್ವಾ? ಬಂದಿರ್ಬೋದು. ಅಜ್ಜು ಬಂದಾಗಿದೆ, ಬ್ರೂನೋನು ಬಂದಾಗಿದೆ. ಇವ್ರು 3 ಜನ ನೋಡಿ ತುಂಬಾ ಫಾಸ್ಟಿಂಗ್. ನೋಡಿ ಡಾಲಿ ಅವಳು ಬೋನಿಗೆ ಹೋಗ್ತಾರೆ, ಎಷ್ಟು ಚಂದ. ಸಿಂಬಾ ಹೋಗೋ ಬೋನಿಗೆ, ಮೋನಿ ಬಾ. ಎಲ್ಲ ನೀರ್ ಕುಡ್ದು ಹೋಗಿ ಬೋನಿಗೆ. ಸಿಂಬಾ ಹೋಗು ಬೋನಿಗೆ ಹೋಗು. ಡಾಲಿ ಹೋಗಿ ಆಯ್ತು ಅವಳು ಬೋನಿಗೆ. ನೋಡಿ ಸಿಂಬಾ ಬೋನಿಗೆ ಹೋಗಂದ್ರೆ ವಾಪಸ್ ಹೋಗ್ತೇವೆ. ಸಿಂಬಾ ಬಾ, ಬೋನಿಗೆ ಹೋಗು ಬಾ. ಸಿಂಬಾ ಬಾ ಜಾಣ. ನೋಡಿ ಮನೆ ತನಕ ನಮ್ಮನ್ನ ಸೇಫ್ ಆಗಿ ತಲುಪ್ಸಕ್ ಬಂದಿದ್ ಜನಗಳು ಇವರೆಲ್ಲ. ಇಬ್ರು ನೋಡಿ ವಾಪಸ್ ಹೊರಟು. ಬಾ ಸಿಂಬಾ ಚಾರ್ಲಿ ಬನ್ನಿ ಬೋನಿಗೆ ಹೋಗಿ. ಇಲ್ಲಿ ನೋಡಿ ಚಿನ್ನು ಹೋಗಿರಲ್ಲ, ಇವಳೊಬ್ಳು ಹೋಗಿದ್ದಾಳೆ. ಜಾಣಿನಿ. ಅಜ್ಜು ಬಾರು. ಅವಳ ಹತ್ರ ಕಲ್ಲಿದೆ ಅಲ್ಲಿ, ಅವಳ ಜೊತೆ ಇರ್ತಾಳೆ ಬೈಸ್ಕೊಳ್ತಾ. ಅವಳು ಸುಮ್ನೆ ಬೈಯೋದು, ಕಲ್ಲಿರೋದು ಬೈತಾಳೆ. ಇವನೊಬ್ಬ ಬಂದಿದ್ದಾನೆ. ಅಜ್ಜು ಬಾ ಬೋನಿಗೆ ಹೋಗು. ಅವನಿಗೆ ಸಾಕೈತಿ. ಅಜ್ಜುದು ಇದು ಹಳೇ ಬೋನು. ಚಿನ್ನು ನಮ್ ಫಸ್ಟ್ ಬೋನ್ ಆಕ್ಚುಲಿ. ಹೌದು. ಬಾ ಫಸ್ಟ್ 2 ನಾಯಿಯಿಂದ ಇದ್ದಿದ್ದೀಗ 25 ನಾಯಿ ಆಯ್ತು.
ಅಂತೂ ನೀವು ತೋಟಕ್ ಹೋಗಿದ್ದಾಯ್ತು, ತೋಟದಲ್ಲಿ ಯಾರ್ಯಾರು ಏನೇನ್ ಮಾಡಿದ್ರು, ಯಾರ್ಯಾರು ಕೆರೆಗೆ ಹೋದ್ರು, ಯಾರ್ಯಾರು ಇಲಿ ಹಿಡಿದ್ರು, ಯಾರ್ಯಾರು ಅಪ್ಪನಿಗೆ ರಗಳೆ ಮಾಡಿದ್ರು, ಅಮ್ಮನಿಗೆ ಯಾರ್ಯಾರು ರಗಳೆ ಮಾಡಿದ್ರು ಎಲ್ಲ ನೋಡಿದ್ದಾಯ್ತು. ಈಗ ನಿಮ್ಗೆ ಏನ್ ಅನ್ಸ್ತು ಅಂತ ಮರೀದೆ ಕಮೆಂಟ್ ಮಾಡ್ಬೇಕಾಯ್ತಾ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಅಡಿಗಾಸ್ ಕೆನಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಬಾಯ್ ಬಾಯ್.